ಆತ್ಮೀಯ ವೀಕ್ಷಕರೇ, ಭೀಮವಾಹಿನಿಯ ಸಾಧನೆಯ ಹಾದಿಯಲ್ಲಿ ಈ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭೀಮ ಸ್ವಾಗತ. ಸಹೃದಯರೇ, ನಾವೆಲ್ಲ ಪದೇ ಪದೇ ಒಂದು ಮಾತನ್ನು ಕೇಳ್ತೀವಿ. ಅನ್ನವಿಲ್ಲದ ಮನುಷ್ಯ ಸಾಯುತ್ತಾನೆ ಅನ್ನೋದಕ್ಕಿಂತ ಆದರ್ಶಗಳಿಲ್ಲದ ವ್ಯಕ್ತಿ ಬದುಕಿರಲಾರ ಅನ್ನುವಂಥದ್ದು. ಹೌದಲ್ಲ? ನಾವೆಲ್ಲ ಕೈಲಿ ಕಾಸಿರೋರು ಮಾತ್ರ, ಕಾಸಿಲ್ಲದೆ ಇರ್ತಕ್ಕಂಥವ್ರು ಮಾತ್ರ ಬಡವರು ಅಂತೀವಿ. ಆದರೆ ಯಾರಲ್ಲಿ ಕನಸುಗಳಿರಲ್ವೋ ಅವರು ನಿಜವಾದಂಥ ಬಡವರು ಅನ್ನುವಂಥ ವಾಕ್ಯವನ್ನು ಕೂಡ ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ. ಈ ರೀತಿ ಮನಸ್ಸಿನ ತುಂಬೆಲ್ಲ ಕನಸುಗಳನ್ನು ಇಟ್ಕೊಂಡು, ತಮ್ಮ ಜೀವನದಲ್ಲಿ ಆದರ್ಶಗಳನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಗ್ರಾಮೀಣ ಜನರ ನೀರು, ಪರಿಸರ, ಅವರ ಸಾಮಾಜಿಕ ಸ್ಥಿತಿಗತಿಯ ಸುಧಾರಣೆಗಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಹಲವು ಮಂದಿ ನಮ್ಮ ಮಧ್ಯೆ ಇದ್ದಾರೆ. ಅಂಥವರಲ್ಲಿ ಒಬ್ಬರು ಶ್ರೀಯುತ ಲೋಹಿತ್ ವೈಟಿ ಅವರು. ಕವಿ, ಪರಿಸರ ಪ್ರೇಮಿ, ಪರಿಸರವಾದಿ, ಸಾಮಾಜಿಕ ಕಾರ್ಯಕರ್ತ. ಶ್ರೀಯುತರೇ, ಇವರು ಮೂಲತಃ ತುಮಕೂರಿನವರು. ಓದಿನ ದಿನಗಳಲ್ಲೇ ಹಲವು ಕನಸುಗಳನ್ನು ಹೊತ್ತಂಥವರು. ವಿಶೇಷವಾಗಿ ಸಾಹಿತ್ಯ, ಕಲೆ ಮತ್ತು ಸಮಾಜ ಸೇವೆ ಬಗ್ಗೆ ಒಂದಷ್ಟು ಹಂಬಲಗಳನ್ನು ಹೊತ್ತಂಥವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ MSW ಪದವಿ ಪಡೆದ ನಂತರ ಸಂಪೂರ್ಣವಾಗಿ ಈ ಒಂದು ಕನಸುಗಳಿಗೆ ನಿಜವಾದ ರೂಪ ಕೊಡೋದಕ್ಕೆ, ವಾಸ್ತವಿಕ ರೂಪ ಕೊಡೋದಕ್ಕೆ ಹೊರಡ್ತಾರೆ. ಆಗ ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಇವರನ್ನು ಕರೀತವೆ. ಸ್ವರಾಜ್ ಇರ್ಬೋದು, ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ WWF ಇರ್ಬೋದು, ಜನಾಗ್ರಹ ಇರ್ಬೋದು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇರ್ಬೋದು, ಇಂಥ ಹಲವು ಸ್ಥಳಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಅಂತಿಮವಾಗಿ ಅವರ ತುಡಿತ ಇರುವಂಥದ್ದು ನೀರಿನ ರಕ್ಷಣೆಗೆ, ಪರಿಸರದ ರಕ್ಷಣೆಗೆ. ಅದಕ್ಕಾಗಿ ಅವರು ಸಾಮಾಜಿಕ ಕಾರ್ಯಕ್ರಮಗಳಷ್ಟೇ ಅಲ್ಲದೆ ಸಾಹಿತ್ಯವನ್ನು ಕೂಡ ಆಶ್ರಯಿಸ್ತಾರೆ. ತಮ್ಮ ಕವನಗಳ ಮೂಲಕ, ಲೇಖನಗಳ ಮೂಲಕ, ಹನಿಗವನಗಳ ಮೂಲಕ ಜನರನ್ನು ಜಾಗೃತಿಗೊಳಿಸ್ತಾ ತಮ್ಮ ಆ ಬಗ್ಗೆ ಇರತಕ್ಕಂಥ ಸಂವೇದನೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಬನ್ನಿ ಹಾಗಾದರೆ ಅವರ ಅನುಭವದ ಹಾದಿ, ಅವರು ಕಂಡು ಉಂಡಂಥ ಅನುಭವಗಳನ್ನು ಅವ್ರ ಬಾಯಿಂದಲೇ ಕೇಳೋಣ. ಶ್ರೀಯುತ ಲೋಹಿತ್ ವೈಟಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಬರಮಾಡ್ಕೊಳ್ತೇನೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕವಿಗಳಿಗೆ ಯಾವಾಗಲೂ ಅವರು ಪದಗಳ ಜೊತೆ, ಸಾಹಿತ್ಯದ ಜೊತೆ, ತಮ್ಮ ಮಾನಸಿಕ ಭಾವನೆಗಳ ಜೊತೆ ತಾಕಲಾಟ ಇರುತ್ತೆ. ಹಾಗಾಗಿ ನಮ್ಮ ಮುಂದಿನ ಚರ್ಚೆಯ ತಾಕಲಾಟಕ್ಕೆ ನಿಮ್ಮ ಕವನದ ವೇದಿಕೆ ಆಗಲಿ, ಮುನ್ನುಡಿ ಆಗಲಿ, ಒಂದು ಕವನದ ಸಾಲುಗಳನ್ನು ಹಾಗೆ. ಗಡಿಯಿಲ್ಲದ ದೇಶ, ಹೆಸರಿಲ್ಲದ ಊರು, ವಿಳಾಸವಿಲ್ಲದ ಮನೆ, ಬೆತ್ತಲಾದ ಬಯಲು, ಬಯಲಾದ ನಾನು, ನಾನು ಎಂಬುದು ಇಲ್ಲ, ಇಲ್ಲ ಎಂಬುದು ಉಂಟು, ಉಂಟು ಎಂಬುದೇ ಶೂನ್ಯ. ಏನು ಜೀವನದ ಒಂದು ದೊಡ್ಡ ತತ್ವನೇ ಅಲ್ಲಿ ಹೇಳಿಬಿಟ್ರಿ. ಹೇಗೆ ಸರ್, ನನಗೆ ಇದೊಂದು ರೀತಿ ಸಾಹಿತ್ಯ ಅಥವಾ ಕಲೆ, ಸಮಾಜ ಸೇವೆ ಎಲ್ರಿಗೂ ದಕ್ಕುವಂಥದ್ದಲ್ಲ. ಅದು ದಕ್ಕಿಸಿಕೊಳ್ಳುವ ಆ ಅಂತರ್ಕರಣ ಇರೋತಕ್ಕಂಥವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಯಾವಾಗ ನಿಮಗೆ ಈ ಥರದ, ನನಗೇನೋ ಸಮಾಜಕ್ಕೆ ಏನೋ ಕೆಲಸ ಮಾಡಬೇಕು, ಸಾಹಿತ್ಯದಲ್ಲಿ ತೊಡಗಿಸ್ಕೋಬೇಕು, ನಾಟಕಗಳಲ್ಲಿ ತೊಡಗಿಸ್ಕೋಬೇಕು, ಈ ಥರದ ಒಂದು ಹುರುಪು ಯಾವಾಗ ಶುರುವಾಯಿತು ಸರ್? ಇದು ನನಗೆ ಶಾಲಾ ದಿನಗಳಿಂದನೇ ಒಂದು ಕಡೆ ಅದರ ಒಂದು ಬುಗ್ಗೆ ಎದೊಳ್ತಾ ಇತ್ತು. ಅದನ್ನು ನಾನು ಆವಾಗ ಅಷ್ಟು ಸರಿಯಾಗಿ ಗಮನಿಸಿಲ್ದೇನೂ ಕೂಡ ಇರ್ಬೋದು. ಆವಾಗ ಚಿಕ್ಕ ಮಟ್ಟದಲ್ಲಿ, ಅವತ್ತಿನ ನನ್ನ ಬುದ್ಧಿ ವಿಸ್ತಾರದ ಮಟ್ಟದಲ್ಲಿ ಬರೆಯೋದಕ್ಕೆ ಶುರು ಮಾಡಿದೆ. ಇನ್ನೊಂದು ಸ್ವಲ್ಪ ಕಾಲೇಜಿನ ದಿನಗಳಲ್ಲಿ ಬಂದಮೇಲೆ ಸ್ವಲ್ಪ ವಿದ್ಯಾರ್ಥಿ ಹೋರಾಟಗಳು, ನಮ್ಮ ಬಡಾವಣೆಯ ಕೆಲವು ಸಮಸ್ಯೆಗಳು, ಈ ಥರದ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನಂತರ ನನಗೊಂದು ಕಡೆ ಅನ್ನಿಸ್ತು, ಎಲ್ಲೋ ನನ್ನ ತುಡಿತ ಜನಗಳ ಜೊತೆ ಕೆಲಸ ಮಾಡೋದ್ರ ಕಡೆನೇ ಎಳಿತಾ ಇದೆ, ಸಮಾಜಕ್ಕೆ ಎಳಿತಾ ಇದೆ. ನಾನು ಅಲ್ಲೇ ಬದುಕನ್ನು ಅಲ್ಲೇ ಕಟ್ಕೊಳ್ಳೋದಕ್ಕೆ ಏನಾದರೂ ಒಂದು ದಾರಿ ಇರ್ಬೋದಾ ಅಂತ ಯೋಚನೆ ಮಾಡಿದೆ. ಆವಾಗ ನಾನು ಸಮಾಜ ಕಾರ್ಯದಲ್ಲೇ ಮಾಸ್ಟರ್ಸನ್ನು ಮಾಡಿದ್ರೆ ನನಗೆ ಅದೇ ಉದ್ಯೋಗನೂ ಆಗುತ್ತೆ, ಅದೇ ನನ್ನ ಒಂದು ಕಾರ್ಯಕ್ಷೇತ್ರನೂ ಆಗುತ್ತೆ, ಕಾರ್ಯಕ್ಷೇತ್ರನೂ ಆಗುತ್ತೆ, ನನ್ನ ಆಸಕ್ತಿನೂ ಅದೇ ಆಗುತ್ತೆ. ಇವತ್ತಿನ ದಿವಸ ಎರಡು ಒಂದೇ ಜಾಗದಲ್ಲಿ ಸಿಗೋದು ಭಾಳ ಕಷ್ಟ. ಹಾಗಾಗಿ ಆ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡೆ. ಅಲ್ಲಿ ಬಂದ ನಂತರ ಹಲವಾರು ನನಗೆ ಉದಾಹರಣೆಗಳಾಗಿ ಬಹಳಷ್ಟು ಜನ ನನಗೆ ಕಾಣಿಸೋದಕ್ಕೆ ಶುರುವಾದರು. ಅದು ವ್ಯಕ್ತಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಒಂದು ಚಿಕ್ಕ ಪ್ರಯತ್ನಗಳನ್ನು ಮಾಡ್ತಿರೋಂಥ ಒಬ್ಬರು ಕೆಲವು ಸಾಮಾನ್ಯ ವ್ಯಕ್ತಿಗಳೇ ಆಗಿರ್ಬೋದು. ನಾವು ಸಾಮಾನ್ಯರು ಅಂತ ಕರಿತೀವಿ, ಆದರೆ ಅವರು ಅಗಾಧವಾದಂಥ ಒಂದು ಕೆಲಸನ ಮಾಡ್ತಾ ಇರ್ತಾರೆ. ಈ ಥರ ಅಲ್ಲೊಂದು, ಇಲ್ಲೊಂದು, ಆ ಜಿಲ್ಲೆಯಲ್ಲೊಂದು, ಈ ತಾಲೂಕಲ್ಲೊಂದು, ಈ ಥರ ಉದಾಹರಣೆಗಳು ಕಾಣೋಕ್ಕೆ ಶುರುವಾಯಿತು. ಅದರ ಜೊತೆಗೆ ಅದನ್ನು ಎಲ್ಲಾದರೂ ದಾಖಲಿಸಬೇಕು,
ಅವರ ಶ್ರಮನೇ ಅಲ್ಲದೆ ಇರ್ಬೋದು, ಆದರೆ ಅವರ ಉದ್ದೇಶವನ್ನಾದ್ರೂ ಕೂಡ ನಾನು ಬರವಣಿಗೆನಲ್ಲಿ ಎಲ್ಲಾದರೂ ಒಂದು ಕಡೆ ತೋರಿಸ್ಬೇಕು. ಅವರ ಒಂದು ಸಂದೇಶವನ್ನು ಬರವಣಿಗೆ ಮುಖಾಂತರ, ಕವನಗಳ ಮುಖಾಂತರ, ಅಂಕಣಗಳ ಮುಖಾಂತರ ತಿಳಿಸ್ಬೇಕು ಅಂತ ಒಂದು ತುಡಿತ ಸ್ಟಾರ್ಟ್ ಆಯಿತು. ಹಾಗಾಗಿ ಸ್ವಲ್ಪ ಬರವಣಿಗೆ ಕೈ ಎತ್ತಿದ್ರಿಂದ ಇನ್ನೊಂದು ಪ್ರಯತ್ನ ಮಾಡೋಣ, ಬರಿತಾ ಕಲಿಯೋಣ ಅಂತೇಳಿ ಕೆಲವೊಂದು ಚಿಕ್ಕ ಚಿಕ್ಕ ಮ್ಯಾಗಝೈನ್ಗಳಿಗೆ, ವಾರಪತ್ರಿಕೆಗಳಿಗೆ ಇದಕ್ಕೆಲ್ಲ ಅಂಕಣಗಳು, ಕವನಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಹೀಗಾಗಿ ನನ್ನ ಸಾಮಾಜಿಕ ಬದುಕು ಮತ್ತು ಸಾಹಿತ್ಯ ಒಟ್ಟಿಗೆ ಒಂದಕ್ಕೊಂದು ಪೂರಕವಾಗಿ, ಒಂದಕ್ಕೆ ಇನ್ನೊಂದು ವಸ್ತುವನ್ನು ಕೊಟ್ಕೊಂಡು ಕೊಳ್ಳುವಿಕೆ ಅಲ್ಲೇ ಆಗ್ಬಿಡ್ತು. ಕಾಲೇಜು ದಿನಗಳಲ್ಲಿ ಇದಕ್ಕೆ ಅಂದ್ರೆ ಇಂಥ ಒಂದು ಆದರ್ಶಗಳನ್ನ ಇನ್ನಷ್ಟು ಏನು ಎತ್ತರಕ್ಕೆ ಬೆಳೆಯುವಂಥ ವಾತಾವರಣ ಇರ್ಬೋದು, ಅಥವಾ ಪ್ರೋತ್ಸಾಹ ಇರ್ಬೋದು, ಸಂದರ್ಭ ಇರ್ಬೋದು, ಯಾವ್ದಾದ್ರು ಬಂತ ಸರ್? ಬಂತು. ಅದು ಬರವಣಿಗೆಗೂ ಕೂಡ ಹೌದು ಮತ್ತು ಸಾಮಾಜಿಕ ಜೀವನಕ್ಕೂ ಕೂಡ ಹೌದು. ಒಂದು ಸಮಯದಲ್ಲಿ ನಾನು ಕಾಲೇಜಿನ ಒಂದು ಯೂನಿಯನ್ನಿನ ಪ್ರೆಸಿಡೆಂಟ್ ಆಗಿದ್ದಾಗ ಈಗ ಇದೇ ರೀತಿ ಒಂದು ಕಾಲೇಜಲ್ಲಿ ಒಬ್ಬ ನಮ್ಮ ಬೇರೆ ಇನ್ನೊಂದು ತರಗತಿಯಲ್ಲಿ ಓದ್ತಿದ್ದಂಥ ಒಬ್ಬ ಗೆಳೆಯ ಒಂದು ಅಕಾಲಿಕ ಮರಣ, ಒಂದು ಆತ್ಮಹತ್ಯೆ ಈ ರೀತಿ ಒಂದಾಯಿತು. ಅದು ಭಾಳಷ್ಟು ಕಾಡ್ತು. ಈ ರೀತಿ ಸಮಸ್ಯೆ ಏನಕ್ಕೆ ಕಾಲೇಜಿನಲ್ಲಿದ್ದಾಗ ವಿದ್ಯಾರ್ಥಿಗಳಿಗೆ ಬರುತ್ತೆ, ಅಥವಾ ಅವರು ಯಾಕೆ ಅದರಿಂದ ಆಚೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅಥವಾ ಸಾಧ್ಯ ಆಗ್ತಾ ಇಲ್ವಾ, ಈ ರೀತಿ ಅದು ಒಂದು ಹೋರಾಟದ ಮುಖಾಂತರ ಶುರುವಾಯಿತು. ದೊಡ್ಡ ಮಟ್ಟದಲ್ಲಿ ಇದಾಯಿತು, ಹೋರಾಟಗಳಾಯಿತು, ಕೆಲವ್ರದ್ದೆಲ್ಲ ಪದವಿಗಳು ಬದಲಾಯಿತು, ಈ ಥರದ್ದೆಲ್ಲ ಆಯಿತು. ಆವಾಗಿಂದ ಅದೊಂಥರ ಅಲ್ಲಿ ಕಿಚ್ಚು ಹತ್ಕೊಂತು ಅಂತ ಅನ್ಬೋದು. ಇನ್ನಷ್ಟು ಹೆಚ್ಚಿಗೆ ಈ ಒಂದು ಕ್ಷೇತ್ರಗಳಲ್ಲಿ ತೊಡಗಿಕೊಳ್ಳೋದಕ್ಕೆ. ಎಸ್, ಎದುರುಗಡೆ ಏನೇನೋ ನಡೆಯುತ್ತೆ, ತುಂಬ ಸರಿ, ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ವೇನೋ ಅನ್ನುವಂಥ ದಿನಗಳನ್ನು ನೋಡ್ತೀವಿ ನಾವು, ಅಥವಾ ವ್ಯಕ್ತಿಗಳನ್ನು ನೋಡ್ತೇವೆ. ಅದರಲ್ಲೂ ಈಗಿನ ಕಾಲಮಾನದ ವಿದ್ಯಾರ್ಥಿಗಳಿಗಂತೂ ಎದುರುಗಡೆ ಯಾವ ಸಮಸ್ಯೆ ಇದ್ರೂ ಅದ್ರ ಜೊತೆ ಅದಕ್ಕೆ ಕನಿಷ್ಠ ಸ್ಪಂದನೆ ಕೊಡದೇ ಇರತಕ್ಕಂಥ ದುರ್ದಿನಗಳನ್ನೇ ನೋಡ್ತಾ ಇದ್ದೀವಿ ಸರ್. ನಿಮಗೆ ಅದು ಕಾಲೇಜು ದಿನ ಅದನ್ನು ಕಟ್ಟಿಕೊಟ್ಟಿದೆ, ಆ ಬುತ್ತಿ ಇವತ್ತಿಗೂ ಕೂಡ ನಿಮ್ಮ ಜೊತೆ ಇದೆ. ಎಸ್ ಸರ್, ಆ ಬುತ್ತಿಯೊಂದಿಗೆ ನೀವು ಸಾಮಾಜಿಕ ಕ್ಷೇತ್ರಕ್ಕೆ ಇಳಿತೀರಿ. ಬಹುಶಃ MSW ಆದಮೇಲೆ ಒಂದು ವರ್ಷ ಎಲ್ಲ ಕೆಲಸ ಮಾಡಿ ಸ್ವರಾಜ್ಯಕ್ಕೆ ಬರ್ತೀರಿ. ಈ ನೀರು, ಪರಿಸರ ಅಥವಾ ಕೃಷಿ ರಕ್ಷಣೆಗಾಗಿ ಸಾಕಷ್ಟು ಕೆಲಸ ಮಾಡ್ತೀರಿ ನೀವು. ಅದರ ಅನುಭವ ಹೇಳಿ ಸರ್. ಒಂದು ಏನಂತಂದರೆ, ನಾನು ನಗರದಲ್ಲೇ ಹುಟ್ಟಿ ನಗರದಲ್ಲೇ ಬೆಳೆದವನು, ನಗರದಲ್ಲೇ ಓದವನು. ಆದರೂ ಎಲ್ಲೋ ಒಂದು ಕಡೆ ಯಾವಾಗಲೂ ಒಂದ್ಸಲಿ ನಾನು ಹಳ್ಳಿಗೆ ಹೋದಾಗ ಅಲ್ಲಿ ಏನೋ ಒಂದು ಸೆಳೆತ ಎಳಿತಾ ಇತ್ತು ನನಗೆ. ಏನೋ ಒಂದು ಸಂತೋಷ ಸಿಗೋದು, ಅದರಿಂದ ಏನೋ ಒಂದು ಸ್ಫೂರ್ತಿ ಸಿಗೋದು, ಈ ರೀತಿ ಆಗ್ತಾಯಿತ್ತು. ಆವಾಗ ನನಗನ್ನಿಸ್ತು, ಏನು ಈಗ ಹಳ್ಳಿಲಿ ಬದುಕು ಜನ ಕಷ್ಟ ಅಂತ ಇದ್ದಾರೆ, ಮಳೆ ಸಮಸ್ಯೆ, ಕೃಷಿ, ನೀರು, ಈ ಥರದ್ದೆಲ್ಲ ಭಾಳಷ್ಟು ಸಮಸ್ಯೆಗಳಿದೆ. ನಾನು ಯಾಕೆ ಪರಿಸರಕ್ಕೆ ಹತ್ತಿರವಾಗಿ ಹೋಗಿ ಕೆಲಸ ಮಾಡಬಾರ್ದು ಅಂತ ಅನಿಸ್ತಾಯಿತ್ತು. ಜೊತೆಗೆ ಇನ್ನೊಂದು ಕಡೆ ಹಿಂಗೆ ಪುಸ್ತಕಗಳ ಓದು ಈ ಥರ ಎಲ್ಲ ಮಾಡ್ಬೇಕಾದ್ರೆ, ತೇಜಸ್ವಿ ಅವ್ರ ಬಗ್ಗೆ ಓದ್ಬೇಕಾದ್ರೆ, ತೇಜಸ್ವಿ ನಗರದ ಬಿಟ್ಟು ಹಳ್ಳಿಗೆ ಹೋದ್ರು. ಕುವೆಂಪು ಹಳ್ಳಿಯಿಂದ ನಗರಕ್ಕೆ ಬಂದರು, ತೇಜಸ್ವಿ ಅವರು ನಗರದಿಂದ ಹಳ್ಳಿಗೆ ಹೋದ್ರು. ನೋಡಿ, ಅಪ್ಪ ಮಗರಲ್ಲೇ ವ್ಯತ್ಯಾಸ ಹೇಗೆ. ಅದು ಎಲ್ಲೋ ಒಂದು ಕಡೆ ಆ ಥರ ಒಂದು ಮಾದರಿಗಳು ಸ್ಫೂರ್ತಿ ಅನ್ನಿಸ್ತು. ನಾನು ಹಳ್ಳಿಗಳ ಕಡೆಗೆ ನಡಿಬೇಕು, ಅಲ್ಲಿನ ಜನಜೀವನವನ್ನು ಅರ್ಥ ಮಾಡ್ಕೋಬೇಕು, ಕೆಲಸ ಮಾಡೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆ ಬೆರಿಬೇಕು. ಅಲ್ಲಿ ನನ್ನ ಕೈಲಾದಷ್ಟು ಅವರನ್ನು ಒಳಗೊಂಡಂತೆ ನಾವಲ್ಲಿ ಹೋಗಿ ಏನೋ ಮಾಡಿ ಕೊಟ್ಟು ಬರೋದು ಅಂತಲ್ಲ, ಎಲ್ಲರನ್ನು ಸೇರಿಸ್ಕೊಂಡು ಏನಾದರೂ ಒಂದು ಬದಲಾವಣೆ ಬರೋ ರೀತಿ, ಅವರ ಜೀವನದಲ್ಲಿ ಒಂದು ಸುಧಾರಣೆ ಬರೋ ರೀತಿ ಮಾಡಬೇಕು ಅಂತ ಅನಿಸ್ತು. ಮುಖ್ಯವಾದಂಥದ್ದು ಅಲ್ಲಿ ಬೇಕಾಗಿರೋದೇ ನೀರು, ನೀರಿನ ಸಮಸ್ಯೆ. ಮುಂಚೆ ಹಳ್ಳಿಗಳಲ್ಲಿ ಕೆರೆ ಅಂದರೆ ನಮ್ಮೂರು ಕೆರೆ ಅಂತ ಹೇಳ್ತಾ ಇದ್ರು. ಇವಾಗ ಒಂದು ಪರಿಸ್ಥಿತಿ, ಕೆರೆ ಅಂದರೆ ಇದು ಜಿಲ್ಲಾ ಪಂಚಾಯತಿ ಕೆರೆ, ಸರ್ಕಾರದ ಕೆರೆ ಅಂತಾರೆ. ಸೊ ಈ ಥರ ಒಂದು ಭಾವನಾತ್ಮಕವಾದಂಥ ಸಂಬಂಧನೇ ಕಳೆದೋಗ್ತಾ ಇದೆ. ಸೊ ಹಾಗಾಗಿ ಅನ್ನಿಸ್ತು, ಈ ರೀತಿ ಸಂಬಂಧ ಕಳೆಯೋದಕ್ಕೆ ಬಿಡಬಾರ್ದು, ಅದನ್ನು ಮತ್ತೆ ಬೆಸಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ಷೇತ್ರದಲ್ಲಿ ನನಗೆ ಹೆಚ್ಚಿನ ಆಸಕ್ತಿ ಬರೋಕ್ಕೆ ಶುರುವಾಯಿತು. ಓಕೆ, ನೀರಿನ ಅದೇ ಅರ್ಕಾವತಿ ಪುನಶ್ಚೇತನಗೂ ಒಳಗೊಂಡಂತೆ ಅಲ್ಲಿನ ಕೃಷಿಯನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು. ನೀರಿನ ಕೊರತೆಯ ನಡುವೆ ಸುಧಾರಿತ ಕೃಷಿಯನ್ನು ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳಾದವು. ನಾವು ಆ ಸಂದರ್ಭವನ್ನೆಲ್ಲ ನೋಡ್ತೀವಿ. ಇದು ಇನ್ನೂ ಹೀಗೆ ಮುಂದುವರೆದಿದೆ. ನೀವು ನಾಗಿಣಿ ನದಿಯ ಪುನಶ್ಚೇತನಕ್ಕೆ ಹೊರಡ್ತೀರಿ, ಇದೆಲ್ಲ ಹೇಗೆ? ಹೌದು, ಈಗ ಇದೇ ರೀತಿ ನೀರು ಕೆರೆ ಅಂತಿದ್ದಂಗೆ ಮತ್ತೆ ಇನ್ನೊಂದು ಸ್ವಲ್ಪ ವಿಸ್ತರಿಸ್ತಾ ಹೋದರೆ ನದಿ ಈ ರೀತಿ ಬರ್ತದೆ. ಈಗ ನದಿಗಳು, ಅದರಲ್ಲೂ ನಮ್ಮ ಬಯಲು ಸೀಮೆ ಭಾಗದಲ್ಲಿ ಹರಿಯುವಂಥ ನದಿಗಳು,
ಇದ್ಯಾವುದು ಕೂಡ ವರ್ಷದ ಪೂರ್ತಿ ಹರಿಯುವಂಥ ನದಿಗಳು ಇಲ್ಲ. ಒಂದು ಸೀಸನಲ್ ರಿವರ್ಸ್ ಅಂತ ಕರೀತೀವಿ. ಅದೇ ಹೀಗಾಗಿ ಈ ನದಿಗಳನ್ನು ಅವಲಂಬಿಸಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದಂಥ ಒಂದು ಸಮಯ ಇತ್ತು. ಆದರೆ ಇವತ್ತಿನ ದಿವಸ ಏನಾಗಿದೆ, ಎಷ್ಟೋ ಊರುಗಳಲ್ಲಿ ನಾವು ಹೋಗಿ ಆ ನದಿಯ ಹೆಸರನ್ನು ಹೇಳಿದ್ರೆ ಯುವ ಪೀಳಿಗೆಗೆ ಆ ನದಿ ಹೆಸರೇ ಅಪರಿಚಿತವಾಗಿರ್ತದೆ. ಹಂಗಾಗಿ ಆ ಒಂದು ನದಿ ಇದೆಯಾ ಅಂತ ಅವರ ತಲೆನಲ್ಲೂ ಆ ನದಿ ಇರೋದಿಲ್ಲ, ಮತ್ತೆ ಆ ನದಿ ಜಾಡಲ್ಲೂ ಆ ನದಿ ಇರೋದಿಲ್ಲ. ಈ ರೀತಿ ಒಂದು ಪರಿಸ್ಥಿತಿ ಇದಾಗಿದೆ. ಹಾಗಾಗಿ ಈ ನಮ್ಮ ಬಯಲು ಸೀಮೆಯ ಭಾಗದ ಕೃಷಿ ಜನಜೀವನ ಹಳ್ಳಿಗಳು ಉಳಿಬೇಕು ಅಂತಂದರೆ ಇಲ್ಲಿ ಇದ್ದಂಥ ನದಿಗಳು ಉಳಿಬೇಕು. ಆ ಒಂದು ಉದ್ದೇಶದಿಂದ ಚಿಕ್ಕ ಚಿಕ್ಕ ನದಿಗಳು ಒಂದು 40-50 ಕಿಲೋಮೀಟರ್ ಹರಿಯೋ ನದಿಯಿಂದ ಹಿಡಿದು ಒಂದು 200 ಕಿಲೋಮೀಟರ್ ಹರಿಯುವಂಥ ನದಿಗಳವರೆಗೂ ಕೂಡ ಇದರಲ್ಲಿ ಜನಗಳನ್ನು ಭಾಗವಹಿಸಿಕೆಯನ್ನು ಒಳಗೊಂಡು, ಅದರಲ್ಲಿ ಈಗ ನದಿ ಅಂದರೆ ನಾವು ಜನರಲ್ ಆಗಿ ಮಾತಾಡೋದಾದ್ರೆ ನದಿಯಲ್ಲಿ ನೀರು ಅಂತ ಮಾತಾಡ್ತೀವಿ. ಆದರೆ ಅದರಿಂದ ಭಾಳಷ್ಟು ವಿಷಯಗಳಿರುತ್ತೆ. ನದಿನಲ್ಲಿ ನೀರು ಕಮ್ಮಿ ಆಗೋದಕ್ಕೆ ಜನ ಮಳೆ ಬರಲಿಲ್ಲ ಅಂತ ಹೇಳ್ತಾರೆ. ಮಳೆಯಲ್ಲಿ ವೈಪರೀತ್ಯಗಳು ಆಗ್ತಾ ಇದ್ದಾವೆ. ಆದರೆ ಅದಕ್ಕೆ ಕೃಷಿ ಕೂಡ ಕಾರಣ ಆಗಿರುತ್ತದೆ. ನಾಶ ಆಗ್ತಿರೋ ಅರಣ್ಯಗಳು ಅದಕ್ಕೆ ಕಾರಣ ಆಗಿದೆ. ಮತ್ತು ಬಳಕೆ, ನಮ್ಮ ಭೂಮಿಯ ಬಳಕೆ ಏನಿದೆ ಅದು ಸಮಸ್ಯೆ, ಅದು ಕೂಡ ಒಂದು ಕಾರಣ ಆಗಿದೆ. ಮತ್ತು ನಾವಿವಾಗ ಬಳಸ್ತಿರೋಂಥ ರಾಸಾಯನಿಕಗಳು ಅದು ಕೂಡ ಪ್ರಮುಖ ಕಾರಣ. ನಮಗೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದು ಪ್ರಮುಖವಾದಂಥ ಕಾರಣ ಆಗಿದೆ. ಮತ್ತು ಅಂತರ್ಜಲದ ದುರ್ಬಳಕೆ ಅದನ್ನು ಅಷ್ಟರ ಮಟ್ಟಿಗೆ ಇರ್ತಾ ಇದೆ. ಈ ರೀತಿ ನದಿ ಅಂದಾಗ ಇವೆಲ್ಲ ವಿಷಯಗಳು ಅದ್ರ ಸುತ್ತಕೊಳ್ಳುತ್ತೆ. ಅದ್ರ ಜೊತೆ ಜನ ಇರ್ತಾರೆ, ಸರ್ಕಾರಿ ಇಲಾಖೆಗಳಿರ್ತಾರೆ, ಜನಪ್ರತಿನಿಧಿಗಳಿರ್ತಾರೆ, ನಾವು ಮಧ್ಯದಲ್ಲಿ ಕೆಲಸ ಮಾಡುವಂಥ ನಮ್ಮಂಥವ್ರು ಇರ್ತೀವಿ. ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನದಿ ಅಂದಾಗ ಅದು ಒಂದು ದೊಡ್ಡದಾಗಿ ವಿಸ್ತಾರ ಆಗುತ್ತೆ. ಇವೆಲ್ಲವನ್ನು ಜೊತೆಲಿ ಇಟ್ಕೊಂಡು ಏನಾದರೂ ನಿಮ್ಮ ಪ್ರಯತ್ನಕ್ಕೆ ಒಂದಷ್ಟು ಫಲಶ್ರುತಿ ಸಿಗ್ತದೆ ಸರ್? ಫಲಶ್ರುತಿ ನದಿಗಳ ಪುನಶ್ಚೇತನ ಅಂತಂದರೆ ಅದು ಒಂದು 1 ವರ್ಷ 2 ವರ್ಷದಲ್ಲಿ ಆಗುವಂಥ ಕೆಲಸಗಳಲ್ಲ. ಕಡಿಮೆ ಅಂದ್ರೂ 3 ರಿಂದ 5 ವರ್ಷ ಅಂತೂ ನಮಗೆ ಬೇಕಾಗುತ್ತೆ. ಹಾಗಾಗಿ ಮೊದಲಿಗೆ ಜನರಿಗೆ ನದಿಗಳನ್ನು ನೆನಪಿಸ್ಬೇಕು. ಅವರನ್ನು ನದಿಗಳೊಟ್ಟಿಗೆ ಅವರಿಗೆ ಹಿಂದೆ ಇದ್ದಂಥ ಒಂದು ಭಾವನಾತ್ಮಕ ಸಂಬಂಧವನ್ನು ಮತ್ತೆ ನೆನಪಿಸ್ಬೇಕು. ಆ ಸಂಬಂಧವನ್ನು ಮತ್ತೆ ಕಟ್ಟಬೇಕು. ಮತ್ತು ಅದರಲ್ಲಿ ಅವರು ಸರ್ಕಾರವನ್ನು, ಸ್ಥಳೀಯ ಸಂಸ್ಥೆಗಳನ್ನು ಒತ್ತಾಯ ಮಾಡಿ ಅಲ್ಲಿ ಕೆಲಸ ಆಗೋ ರೀತಿ ನೋಡ್ಕೊಳ್ಳೋ ರೀತಿ ಒಂದು ಹಂತಕ್ಕೆ ಬರಬೇಕು ಅವರು. ಮತ್ತು ಅದನ್ನು ಸುಸ್ಥಿರವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗೋದನ್ನು ಮಾಡಬೇಕಾಗುತ್ತೆ. ಇದೆಲ್ಲ ಪ್ರಯತ್ನಗಳಾಗೋದ್ರೊಳಗೆ ಎಲ್ಲರೂ ಒಂದು ಕಡೆ ಸೇರಿ, ಎಲ್ಲರೂ ಸರ್ಕಾರ, ಜನ ಎಲ್ಲ ಸೇರಿ ಇಷ್ಟು ಪ್ರಯತ್ನಗಳಾಗೋದಕ್ಕೆ 5 ರಿಂದ 8 ವರ್ಷ ಅಂತೂ ಬೇಕೇ ಬೇಕಾಗುತ್ತೆ. ಹಾಗಾಗಿ ಈ ಪ್ರಯತ್ನಗಳು ಭರವಸೆನ ಮೂಡಿಸಿದೆ. ಇಲ್ಲಿವರೆಗೂ ಜನಗಳಿಂದ ಬಂದಿರೋ ಅಂಥ ಒಂದು ಪ್ರತಿಕ್ರಿಯೆ ಆಗಿರ್ಬೋದು, ಒಂದು ಮಟ್ಟಕ್ಕೆ ಸರ್ಕಾರ ಮತ್ತು ಇಲಾಖೆಗಳು ಒಂದು ಪ್ರತಿಕ್ರಿಯೆ ಆಗಿರ್ಬೋದು, ಎಲ್ಲ ಒಂದು ಕಡೆ ಒಂದು ಭರವಸೆ ಬಂದಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ನದಿಗಳೆಲ್ಲ ಹರಿತವೆ ಅಂತ ಆಸೆಲೆ ಇರಬೇಕು. ನೀರಿನ ಬಗ್ಗೆ, ನದಿಗಳ ಬಗ್ಗೆ ಇರುವಂತ ಆಸೆಲೆ ಮನಸ್ಸಿನಲ್ಲಿದ್ರೆ, ಎದೆಯಲ್ಲಿದ್ರೆ ಬಹುಶಃ ಅವು ಹರಿಯೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಎದೆಯಲ್ಲಾದ್ರೂ ಹರಿಲಿ, ಅದು ಹರಿಲಿ. ಎಸ್ ಸರ್, ಅದಕ್ಕಾಗಿ ಜಾಥಾ ಮಾಡ್ತೀರಿ, ಅಡ್ವೊಕಸಿ ಮಾಡ್ತೀರಿ, ಅಂದರೆ ಸರ್ಕಾರ ಜೊತೆ ಒಂದು ರೀತಿ ಮಧ್ಯಸ್ಥಿಕೆನ ವಹಿಸ್ತೀರಿ. ಇವೆಲ್ಲ ಒಂದು ನಿಮ್ಮ ಹವ್ಯಾಸಗಳಲ್ಲಿ ನಾಟಕ, ಅಭಿನಯ ಕಾಲೇಜು ದಿನಗಳಲ್ಲಿತ್ತು. ಹಾಗೆಯೇ ಸಾಹಿತ್ಯ ರಚನೆ ಅವಾಗಿಂದನೇ ಇತ್ತು. ಆದರೆ ಇತ್ತೀಚೆಗೆ ಅದರಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರಿ. ಇದ್ರ ಬಗ್ಗೆ, ಈ ಜರ್ನಿ ಬಗ್ಗೆ ಹೇಳಿ ಸರ್. ನಂತರ ಕಾಲೇಜು ದಿನಗಳಲ್ಲಿ ನನ್ನ ಸಾಹಿತ್ಯವನ್ನು ಬೀದಿ ನಾಟಕಗಳ ಕಡೆಗೆ ತಿರುಗ್ತು. ಆ ಒಂದು ಪ್ರಕಾರಕ್ಕೆ ಅಲ್ಲಿ ಬೀದಿ ನಾಟಕಗಳನ್ನು ಬರೆಯೋದು ಮತ್ತು ನಾಟಕಗಳನ್ನು ಆಡೋದು. ರಸ್ತೆಗಳಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ, ಎಲ್ಲೆಲ್ಲಿ ಜನ ಸೇರ್ತಾರೆ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಎಲ್ಲ ಕಡೆ ಹಳ್ಳಿಗಳಲ್ಲಿ, ಸಂತೆಗಳಲ್ಲಿ, ಎಲ್ಲ ಕಡೆ ಒಂದು 2-3 ವರ್ಷ ಬೀದಿ ನಾಟಕಗಳನ್ನೇ ಆಡಿಕೊಂಡು ಒಂದು 200-300 ಶೋಗಳನ್ನು ಕೂಡ ಮಾಡಿದ್ದೀವಿ ಒಂದು 2-3 ವರ್ಷದಲ್ಲಿ. ಆ ರೀತಿ ಆಗ್ತಾ ಬಂತು. ಅದರ ನಂತರದಲ್ಲಿ ಇನ್ನೊಂದು ಹಂತದಲ್ಲಿ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲೂ ಕೂಡ ನಾವು ಸಮಾಜವನ್ನು ತಲುಪೋಣ ಅಂತ ಅನಿಸ್ತು. ಹಾಗಾಗಿ ಸ್ವಲ್ಪ ಸಮಾಜದ ವ್ಯವಸ್ಥೆಗಳನ್ನು ಕುರಿತು ಬರೆದಿರುವಂಥ ಕೆಲವು ಕವನಗಳು, ಅದರ ಒಂದು ಕಿರುಕವನ ಸಂಕಲನವನ್ನು ಸುವಿ ಪ್ರಕಾಶನ ಶಿಕಾರಿಪುರ ಅವರು 2015ರಲ್ಲಿ ಪ್ರಕಟ ಮಾಡಿದರು. ಆ ಒಂದು ಕವನ ಸಂಕಲನವನ್ನು ಅದು ಬಿಟ್ಟು ಬೇರೆ ಬೇರೆ ಆಸಕ್ತರು ಅವರ ಸಂಪಾದಕತ್ವದ ಪುಸ್ತಕಗಳಲ್ಲಿ ಕವನಗಳನ್ನು ಪ್ರಿಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನೊಂದು ಕವನ ಸಂಕಲನ ಈ ವರ್ಷದಲ್ಲಿ ಬರಲಿದೆ. ಅದೊಂದು ಕಿರು ಹನಿಗವನಗಳ ಗುಚ್ಛ ಆಗಿ ಬರ್ತಾ ಇದೆ. ಜೊತೆಗೆ ನಾಟಕ ಬೀದಿ ನಾಟಕಗಳಲ್ಲಿ ಇದ್ದು, ಜೊತೆಗೆ ಬೇರೆ ನಾಟಕಗಳನ್ನು ನೋಡ್ತಾ ಬಂದಿದ್ವಿ.
ಹಾಗಾಗಿ ನಾಟಕಗಳನ್ನು ಕೂಡ ಬರೆಯೋದ್ರ ಮುಖಾಂತರ ಅಲ್ಲಿಂದನೂ ಒಂದು ಸಂದೇಶವನ್ನು ಕೊಡಬೇಕು ಅಂತ ಅನಿಸ್ತು. ಅದು ಕೂಡ ನಾಟಕ ಬರವಣಿಗೆನೂ ಕೂಡ ಆಗ್ತಾಯಿದೆ. ಒಟ್ಟಾರೆ ನನ್ನ ಬರಹದ ವಸ್ತು ಹಿಂದೆ ಸಾಮಾಜಿಕ ಕಳಕಳಿ ಇರ್ತದೆ. ಅದರ ಆಚೆಗೆ ಏನೇ ಇದ್ರೂ ಅಲ್ಟಿಮೇಟ್ಲಿ ಅದರ ಸುತ್ತನೇ ಇರಬೇಕು, ಅದೇ ಕೇಂದ್ರ ಆಗಬೇಕು. ಆಗಷ್ಟೇ ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಜನಪ್ರಿಯ ಸಾಹಿತ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಇದೇ ಮಾನದಂಡ. ನಿಮ್ಮ ಅನುಭವಕ್ಕೆ ಬಂದಿದೆಯಾ ಅದು? ಈಗ ಸಮಾಜ ಜನಪ್ರಿಯ ಮತ್ತು ಗುಣಮಟ್ಟ ಈ ರೀತಿ ಮಾನದಂಡಗಳಲ್ಲಿ ನೋಡುತ್ತೆ. ಕೆಲವು ಗುಣಮಟ್ಟದಲ್ಲಿ ಚೆನ್ನಾಗಿರೋದು ಜನಪ್ರಿಯ ಆಗಿರೋದಿಲ್ಲ, ಕೆಲವು ಜನಪ್ರಿಯವಾಗಿರೋದು ಗುಣಮಟ್ಟದಲ್ಲಿ ಆ ಒಂದು ಅಳತೆನ ಮುಟ್ಟೋದಿಲ್ಲ. ಕರೆಕ್ಟ್. ಅಂದರೆ ನಮಗೆ ನಮ್ಮ ಸಮಾಧಾನ ಮತ್ತು ಎಲ್ಲ ವಿಮರ್ಶೆಗಳನ್ನು ಸ್ವೀಕರಿಸ್ತಾ ಬದಲಾವಣೆಗಳನ್ನು ಮಾಡ್ಕೋತಾ ಏನು ಬೇಕೋ ಅದನ್ನು ಕೊಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಯಾಕೆಂದರೆ ಸಮಾಜದ ಬದಲಾವಣೆನೇ ಅಂತಿಮ ನಿಮ್ಮ ಗುರಿ ಇರೋದ್ರಿಂದ ಅದಕ್ಕೆ ಬೇಕಿರುವಂಥದ್ದು ಯಾವ್ದಾದ್ರು ಹನಿಗವನಗಳ ಸಾಲು? ಬೆಂಗಳೂರು ನಗರದ ಬಗ್ಗೆ ಒಂದು ಹೇಳ್ತೀನಿ. ಬೆಂಗಳೂರು ಬೃಹದಾಕಾರವಾಗಿ ಬೆಳೀತಾ ಇದೆ. ಎದುರಿಗಿರತಕ್ಕಂಥ ಎಲ್ಲದನ್ನೂ ಕೂಡ ಆಪೋಷಣ ತಗೊಳ್ತಾ ಇದೆ. ಅದು ನೀರು, ಪರಿಸರ, ಕಾಡು, ಸಂಸ್ಕೃತಿ, ಜನಜೀವನ ಎಲ್ಲವನ್ನೂ ಕೂಡ ಪಲ್ಲಟಗೊಳಿಸ್ತಾ ಇರತಕ್ಕಂಥ ಬೆಂಗಳೂರು ಬಹುಶಃ ಪ್ರಪಂಚದ ವೇಗವಾಗಿ ಬೆಳೀತಾ ಇರತಕ್ಕಂಥ ನಗರಗಳಲ್ಲಿ ಒಂದು. ಇಲ್ಲಿನ ಋಷಭಾವತಿ ನದಿಯ ಪರಿಸ್ಥಿತಿಯನ್ನು ನೋಡಿದ್ರೆ ಇದಕ್ಕೆ ಇದು ಮನದಟ್ಟಾಗ್ಬಿಡುತ್ತೆ ಎಂಥವ್ರಿಗೂ ಕೂಡ. ಎಸ್ ಸರ್, ಅದ್ರ ಜೊತೆ ಸೇರಿಕೊಳ್ಳುವಂಥ ಅರ್ಕಾವತಿ ಕೆಲಸ ಮಾಡಿದ್ರಿ, ನಾಗಿನಿ ನಡಿ ಪಾದಯಾತ್ರೆ ಮಾಡಿದ್ರಿ. ನಿಮ್ಮ ಹಾನಿಗವನದ ಸಾಲುಗಳ ಮೂಲಕ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಡೋಣ ಸರ್. ಇದು ಬೆಂಗಳೂರು ನಗರದ ಬಗ್ಗೆ ನನಗೆ ಅನಿಸಿದ್ದು. ಹಸಿರು ಗಿಡಗಳಿಗೆ ಕಪ್ಪು ಹೊಗೆಯ ವಿಗ್ಗು, ಮರಗಳು ಅದರ ನೆರಳಿಗಿಂತಲೂ ಕಪ್ಪು, ಸೂರ್ಯ ಮುಳುಗದ ನಗರ ಜಗಮಗಿಸುವ ವಿದ್ಯುತ್ ದೀಪ, ಇರುಳು ತಿಳಿಯದ ಹಕ್ಕಿ ಕಕ್ಕಾಬಿಕ್ಕಿ, ಕಸದ ನಗರದಲ್ಲಿ ರಸಋಷಿಯ ನೆನೆವರಿಲ್ಲ, ಯಾರ ಮರಣ ಯಾರ ಕವನ ಯಾರಿಗೂ ಬೇಕಿಲ್ಲ, ಹಳೆ ಸಾಲ ಹೊಸ ಕಾರು ಅದಕ್ಕೇನೆ ದುಡಿಯೋರು, ಟ್ರಾಫಿಕ್ಕೋ ರೋಡಲ್ಲೇ ಪಿಕ್ನಿಕ್, ಜಿರಳೆ ಔಷಧಿ ಮಾರುವವನಿಂದ ಜಿಲೇಬಿ ಹಾಕುವವನವರೆಗೂ ಎಲ್ಲರೂ ಈ ಮಹಾನಗರದಲ್ಲಿ ಮಲತಾಯಿ ಮಕ್ಕಳು, ಬೀದಿ ನಾಯಿಗಳಿಗೂ ಆ ರಸ್ತೆಯ ಜನ ಯಾರೆಂದು ತಿಳಿಯದೆ ಎಲ್ಲರಿಗೂ ಬೊಗಳುತ್ತವೆ. ಮನೆಯವರಿಗೂ ಬೊಗಳ್ತವೆ. ಇತ್ತೀಚೆಗೆ ಅದೊಂದು ಘಟನೆ ಕೂಡ ಆಗಿತ್ತು. ಸಾಕಿದ ನಾಯಿಯೇ ಆ ಮನೆಯವರಿಗೆ ಕಚ್ಚಿ ಅವ್ರ ಮನೆಯವರೇ ಕಂಪ್ಲೇಂಟ್ ಕೊಡ್ತಾರೆ. ಈ ತರ ಪ್ರಾಣಿ ದಯಾ ಸಂಘದವ್ರು ನಾಳೆ ನಮ್ಗೆ ತೊಂದರೆ ಕೊಡ್ಬೋದು ಅಂತ ಹೇಳಿ. ಬಹಳ ವಿಚಿತ್ರವಾದಂತ ಬದುಕನ್ನ ಅಪ್ಕೊಂಡಿರ್ತಕ್ಕಂಥ ನಗರ ಇದು. ಎಸ್ ಸರ್, ನಾನು ಇದನ್ನ ನೋಡಿದಾಗ, ಇದ ಪದ ಕೇಳಿದಾಗ ಅಥವಾ ಈ ಸಾಲುಗಳನ್ನು ಕೇಳಿದಾಗ ನಿಮಗೆ ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ರಕ್ಷಣೆ ಮಾಡಬೇಕು, ಅದರ ವೀಕ್ಷಣೆಗಾಗಿ ಹೋಗ್ತೀರಿ. ಪ್ರವಾಸ ಯಾರು ಹೋಗದೇ ಇರೋ ಜಾಗಕ್ಕೆ ಹೋಗುವಂಥದ್ದು ನಿಮ್ಮ ಪ್ರವಾಸದ ಹವ್ಯಾಸ. ಹೇಳಿ ಸರ್ ಇದ್ರ ಬಗ್ಗೆ. ಸರ್, ಪ್ರವಾಸ ಅಂತಿದ್ದಂಗೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಆನ್ಲೈನಲ್ಲಿ ನೋಡೋವಂಥದ್ದು, ಬುಕ್ ಮಾಡೋವಂಥದ್ದು, ಯಾವುದೋ ಒಂದು ರೆಸಾರ್ಟು, ಯಾವುದೋ ಒಂದು ಕಾಡಿಗೆ ಹೋಗ್ಬೇಕು ಅಂತಾನೆ ಹೋಗ್ತೀವಿ, ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾರೆ ಜನ. ಕಾಡಲ್ಲಿ ಹೋಗಿ ಅಲ್ಲೊಂದು ಹಳ್ಳದಲ್ಲೋ ನದಿನಲ್ಲೋ ಈಜಾಡೋದಿಲ್ಲ. ಆಮೇಲೆ ಅವರು ಅಲ್ಲಿ ಹೋದ್ರೆ ಅಲ್ಲಿನ ಒಂದು ರೆಸಾರ್ಟ್ನವ್ರು ಕರ್ಕೊಂಡು ಹೋಗ್ತಾರೆ, ಟ್ರೆಕ್ಕಿಂಗ್ ಮಾಡಿಸ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಯಾಕೆ ಇದೆಲ್ಲ ನಮಗೆ ಬರೋದಿಲ್ವಾ? ಹಣ ಕೊಟ್ಟು ವ್ಯವಹಾರದ ಒಳಗಡೆ ಸೇರ್ಕೋಬೇಕು ನಾವು. ಹೌದು, ಎಲ್ಲದನ್ನು ನಮ್ಮ ಸುತ್ತ ಎಲ್ಲರೂ ಕೂಡ ಇದೇ ರೀತಿ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಹೇಳಿದ್ಬಿಟ್ಟಿದ್ದಾರೆ. ಹಾಗಾಗಿ ಯಾವುದು ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅಂತ ಕರಿತೀವಿ, ನಾನು ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಿ ಜನ ಜಾಸ್ತಿ ಹೋಗಿ ಬರ್ತಾರೆ ಅಲ್ಲಿ ಪರಿಸರನೂ ಹಾಳಾಗಿರುತ್ತೆ, ಹೋಗಿರೋ ಕಡೆ ಈ ಪ್ಲಾಸ್ಟಿಕ್ಕು ಅಳುಮುಳು ಹಾಕಿ ಬಂದಿರ್ತಾರೆ, ಅಲ್ಲಿ ಅಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಕಾಣೋದಿಲ್ಲ. ಹಾಗಾಗಿ ಯಾವುದೋ ಒಂದು ಕಾಡು ಹೋಗೋದು, ಅದು ಯಾವುದೋ ಒಂದು ದಾರಿ ತೋರಿಸುತ್ತೆ, ಅಲ್ಲೇ ಹೋಗೋದು. ಅಲ್ಲಿ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತಿದ್ರೆ ಸುತ್ತಮುತ್ತ ಒಂದು ಜೀವ ಜಗತ್ತು ತೆರೆದುಕೊಳ್ಳೋಕೆ ಶುರು ಮಾಡುತ್ತೆ, ಒಂದು ಇಂಪಾದ ಪಕ್ಷಿಗಳ ಧ್ವನಿ ಕೇಳಿಸುತ್ತೆ, ಯಾವುದೋ ಒಂದು ಹಾವು ದೂರದಲ್ಲಿ ಸರಿದೋಗುತ್ತೆ. ಈ ರೀತಿ ಒಂದು ನಾವೇ ಕಾಡಾಗ್ಬಿಟ್ಟಿರ್ತೀವಿ, ಆ ಒಂದು ಸಮಯದಲ್ಲಿ ಕಾಡೇ ನಾವಾಗ್ಬಿಟ್ಟಿರುತ್ತೆ, ನಾವೇ ಅದರಲ್ಲಿ ಒಂದು ಭಾಗ ಆಗಿಬಿಟ್ಟಿರ್ತೀವಿ. ಈ ರೀತಿ ತೆರೆದುಕೊಳ್ಳುತ್ತೆ. ಕಾವೇರಿ ನದಿ ಎಲ್ಲರೂ ನೋಡಬೇಕು ಅಂತ ಹೋಗ್ತೀವಿ, ಎಲ್ಲೆಲ್ಲಿ ಗಾಡಿ ನಿಲ್ಲಿಸ್ಬೋದು ಅಲ್ಲೋಗಿ ಇಳಿದು ಕಾವೇರಿ ನದಿಯಲ್ಲಿ ಜನ ಆಟ ಆಡ್ಕೊಂಡ್ಬರ್ತಾರೆ. ಎಲ್ಲಿ ಗಾಡಿ ನಿಲ್ಲೋದಿಲ್ಲ, ಎಲ್ಲಿ ಒಳಗಡೆ ನಡ್ಕೊಂಡು ಹೋದರೆ ನದಿ ಪ್ರಶಾಂತವಾಗಿರ್ತದೆ, ಯಾರು ಜನದ ತೊಂದರೆ ಇರೋದಿಲ್ಲ. ಸ್ವಲ್ಪ ಒಳಗಡೆ ನಾವು ನಡೆದೋದ್ರೆ ಅಲ್ಲಿ ಒಂದು 2-3 ಗಂಟೆ ಈಚ್ಕೊಂಬಂದರೆ ಅಲ್ಲಾಗುವಂಥ ಒಂದು ನಮ್ಮಲ್ಲಿ ಆಗುವಂಥ ಬದಲಾವಣೆನೇ ಬೇರೆ. ಈ ರೀತಿ ನನ್ನ ಪ್ರವಾಸ ಜನ ಆದಷ್ಟು
ಎಲ್ಲಿ ಹೋಗಿಲ್ಲ ಅಂಥ ಜಾಗಗಳಿಗೆ ಹೋಗ್ಬೇಕು ಅಂತ ಇವತ್ತು ಕೂಡ ಅಂಥ ಜಾಗಗಳನ್ನು ಹುಡುಕ್ತಾ ಇದ್ದೀನಿ, ಹುಡುಕೊಂಡು ಹೋಗ್ತಾ ಇದ್ದೀನಿ. ಓಕೆ, ನನಗೆ ನಿಮ್ಮ ಮಾತು ಕೇಳಿದಾಗ ಮನುಷ್ಯ ಎಲ್ಲ ಜೀವ ಜಂತುಗಳ ಜೊತೆ ತಾನೂ ಒಬ್ಬ, ಅದೊಂದು ಸರಪಳಿ, ಆ ಸರಪಳಿಲಿ ಇವನು ಒಬ್ಬ. ಆದರೆ ಎಲ್ಲ ಆ ಸರಪಳಿ ಕಿತ್ಕೊಂಡು ಹೊರಗಡೆ ಬರ್ತಿದ್ದಾನೆ ಇವತ್ತು. ಸಹಜೀವಿಗಳ ಜೊತೆ ಬದುಕೋದಕ್ಕೆ ಅವನಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಆ ಸಹಜೀವಿಗಳು ಬದುಕ್ತಾ ಇರತಕ್ಕಂಥ ಜಾಗಕ್ಕೆ ಲಗ್ಗೆ ಇಟ್ಟು ಊರಿಗೆ ಸಿಂಹ ಬಂತು ಅಥವಾ ಹುಲಿ ಬಂತು, ಆನೆ ಬಂತು, ಚಿರತೆ ಬಂತು ಅಂತ ಹೇಳಿ, ಅಥವಾ ಯಾವುದೋ ಪಕ್ಷಿ ಬಂತು ಅಂತ ಹೇಳಿ ವಿಷ ಹಾಕಿ ಸಾಯಿಸೋ ಮಟ್ಟಕ್ಕೆ ಮನುಷ್ಯ ಬೆಳೆದಿದ್ದಾನೆ. ಹೌದು ಸರ್. ಇದೊಂದು ರೀತಿ ನಿಮಗೆ ಆ ಕಾಡಿನ ಮಧ್ಯೆ ಇವೆಲ್ಲ ನಿಮಗೆ ಬರ್ಬೋದಲ್ಲ? ಹೌದು ಸರ್, ಇದೆಲ್ಲ ಯೋಚನೆಗಳು ಬರುತ್ತೆ. ನಾವು ಸುಮ್ಮನೆ ಅಂಕಿಅಂಶಗಳಲ್ಲಿ ನೆನಪಿಸ್ಕೊಂಡ್ರೆ ತುಂಬ ಭಯ ಆಗುತ್ತೆ. ನಾವು ಕಳೆದ 40-50 ವರ್ಷಗಳಲ್ಲಿ ಈ ಭೂಮಿ ಮೇಲೆ 60% ಅಷ್ಟು ವನ್ಯಜೀವಿಗಳು ನಾಶ ಆಗಿದ್ದಾವೆ. ಬರೀ 50 ವರ್ಷಗಳಲ್ಲಿ 60% ವನ್ಯಜೀವಿಗಳ ನಾಶ. ಮತ್ತು ನನ್ನ ಈ ಆನೆ ಬಾಲ ಅನ್ನೋ ನಾಟಕ ನಾನು ಏನು ರಚಿಸಿದೆ ಅದು ಕೂಡ ಅದರ ವಿಷಯನೇ ಇದೆ. ಆನೆ ಮತ್ತು ಮನುಷ್ಯನ ನಡುವಿನ ಸಂಘರ್ಷ ಇವತ್ತು ಭಾಳ ಕಡೆ ಆಗ್ತಿದೆ. ಆನೆ ನಮ್ಮ ಹಳ್ಳಿಗೆ ನುಗ್ತು, ಆನೆ ನಮ್ಮ ತೋಟಕ್ಕೆ ನುಗ್ತು, ಈ ಥರ ಜಾಗ. ನಾವು ಆನೆ ನಡೆಯೋ ದಾರಿಗಳಲ್ಲೆಲ್ಲ ನಾವು ಇನ್ನಷ್ಟು ತೋಟಗಳನ್ನು ವಿಸ್ತರಿಸಿ, ರೆಸಾರ್ಟ್ಗಳನ್ನು ಕಟ್ಟಿ, ಕಾಡುಗಳನ್ನು ನಾಶ ಮಾಡಿ. ಕಾಡುಗಳು ಮುಂಚೆ ಒಂದು ಸರಪಳಿ ಥರ ಲಿಂಕ್ ಆಗಿತ್ತು, ಇವತ್ತು ದ್ವೀಪಗಳ ಥರ ಐಲ್ಯಾಂಡ್ ಆಗಿದೆ. ನಮ್ಮ ಪ್ರಾಣಿ ಎಲ್ಲಿ ಹೋಗಿ ಬದುಕಬೇಕದು, ನಾವು ಅದ್ರ ಜಾಗದಲ್ಲಿ ಕುತ್ಕೊಂಡು ನಾವು ಅದ್ರ ಮೇಲೆ ಆರೋಪ ಹೊರಿಸ್ತಾ ಇದ್ದೀವಿ. ಮತ್ತೆ ಹಿಂಗೆ ಸುಮ್ಮನೆ ಒಂದು ಅಧ್ಯಯನ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಯ್ತು, ಒಂದು ಕೆರೆನಲ್ಲಿ ಎಷ್ಟು ಜೀವಿಗಳು ಆ ಒಂದು ಕೆರೆ ಮೇಲೆ ಅವಲಂಬಿತವಾಗಿದ್ದಾವೆ ಅಂತ ನೋಡ್ತಾ ಇದ್ವಿ. ಆವಾಗ ಅದರಲ್ಲಿ ಪಕ್ಷಿಗಳು, ಸರೀಸೃಪಗಳು, ಆಮೆಗಳು, ಮೀನುಗಳು, ಚಿಟ್ಟೆಗಳು, ಹಕ್ಕಿಗಳು, ಬರುವಂಥ ಎಲ್ಲ ಪ್ರಭೇದಗಳು ಸೇರಿ ಒಂದು 248 ವಿವಿಧ ಪ್ರಭೇದದ ಹಕ್ಕಿ, ಪಕ್ಷಿ, ಪ್ರಾಣಿಗಳು ಅದ್ರ ಮೇಲೆ ಅವಲಂಬಿತವಾಗಿದ್ದವು ಆ ಕೆರೆ ಮೇಲೆ. ಆ 248ರಲ್ಲಿ ಮನುಷ್ಯ ಒಂದು ಪ್ರಭೇದ. ಆದ್ರೆ ಇವತ್ತು ಪೂರ್ತಿ ಕೆರೆ ನಮಗೆ ಬೇಕು. ಅಂದ್ರೆ ಎಲ್ಲವೂ ಕೂಡ ನನಗೆ ಬೇಕು ಅಂತ ಹೇಳಿ ತಪ್ಪಿಸೋ ಅಂಥದ್ದು, ಅದನ್ನು ಉಳಿಸ್ಕೊಳ್ಳೋದಕ್ಕೂ ಅವನ ಕೈಲಿ ಆಗ್ತಾ ಇಲ್ಲ. ಇದು ಒಂದು ದುಸ್ಥಿತಿ. ಎಸ್ ಸರ್, ನೀವು ಪಕ್ಷಿ ಪ್ರಿಯರು, ಪಕ್ಷಿ ವೀಕ್ಷಣೆಗಾಗಿ 100 ಮೈಲಿ ಹೋಗ್ತೀರಿ, ಇದರ ಅನುಭವ ಹೇಳಿ ಸರ್. ಪಕ್ಷಿ ವೀಕ್ಷಣೆ ಅನ್ನೋದು ಅದು ನಮ್ಮನ್ನ ನಾವೇ ಪರೀಕ್ಷೆ ಮಾಡ್ಕೊಳ್ಳೋಂಥ ಒಂದು ಕ್ಷಣ. ಯಾಕೆಂದರೆ ಪಕ್ಷಿ ನಮಗೆ ಬೇಕಾದಂಥ ಜಾಗದಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ. ಅದೆಲ್ಲಿರುತ್ತೆ ನಾವು ಅಲ್ಲಿ ಹೋಗ್ತೀವಿ. ನಮಗೆ ಹೇಗೆ ಅದನ್ನು ನಮ್ಮ ಫೋಟೋಗ್ರಫಿಯಲ್ಲಿ ನಾವು ಹಿಡಿಬೇಕು ಅಂದ್ಕೊಂಡಿರ್ತೀವಿ, ಆ ರೀತಿಯ ಪಕ್ಷಿ ಪೋಸ್ ಮಾಡೋದಿಲ್ಲ, ನಾವು ಅದನ್ನು ಹೇಳಿ ತಿರ್ಗ್ಸೋಕ್ಕಾಗೋದಿಲ್ಲ. ಆಮೇಲೆ ಅದಕ್ಕೆ ನಾನು ಇಲ್ಲಿ ಇದ್ದೀನಿ ಅಂತಲೂ ಕೂಡ ಅದಕ್ಕೆ ಗೊತ್ತಾಗಬಾರ್ದು, ಈ ರೀತಿ ಇರುತ್ತೆ. ಆಮೇಲೆ ಹಕ್ಕಿ ಸ್ವಾತಂತ್ರ್ಯದ ಸಂಕೇತ ಅದು. ಹಾಗಾಗಿ ಅದನ್ನು ನಾವು ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಅದನ್ನು ನಾವು ಹಿಡಿಬೇಕು ಅಂದರೆ ಅದನ್ನು ಅಷ್ಟೇ ಸ್ವಾತಂತ್ರ್ಯವಾಗಿ ಬಿಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾವು ಒಂದು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಹಾಗನ್ಸುತ್ತೆ. ನಾವು ನನಗೆ ಒಂದೊಂದ್ಸಲಿ ನಗು ಬರುತ್ತೆ. ಈಗ ನಾನೇ ಒಂದು ಹಕ್ಕಿ ನೋಡಿ, ಈ ಹಕ್ಕಿ ಇದು ಈ ಒಂದು ಹೆಸರು ಇದಕ್ಕಿದೆ, ಇದು ಈ ಒಂದು ಜಾತಿ ಹಕ್ಕಿ ಅಂತ ಹೇಳ್ತೀವಿ. ಬಟ್ ನನಗೆಲ್ಲೋ ಬರಿಬೇಕಾದಾಗ ಅನಿಸುತ್ತೆ, ಹಾರೋ ಹಕ್ಕಿಗೆ ಹೆಸರಿಡಲು ನಾನು ಯಾರು, ಸ್ವಾತಂತ್ರ್ಯವೇ ಅದರ ಹೆಸರಾಗಿರುವಾಗ ಹೆಸರು ಬದಲಿಸಲು ನಾನು ಯಾರು ಅಂತ. ಇದು ಹಕ್ಕಿಗಳು ನನಗೆ ನೀಡಿರೋ. ಅಂದರೆ ಪಕ್ಷಿ ಪ್ರಿಯರನ್ನ ಬರೀ ನೋಡ್ಕೊಂಡು ಬರಲ್ಲ, ನೀವು ಅಪರೂಪದ ಪಕ್ಷಿಗಳ ಫೋಟೋ ಕೂಡ ಮಾಡ್ಕೊಂಡು ಬರ್ತೀವಿ. ಫೋಟೋಗ್ರಫಿ ಮೊದಲಿಂದನೂ ಇತ್ತು ನಿಮಗೆ ಹವ್ಯಾಸ? ಫೋಟೋಗ್ರಫಿ ಅಷ್ಟು ನಮ್ಮ ಮನೆಯಲ್ಲಿ ನಾವು ಚಿಕ್ಕ ಹುಡುಗರಿದ್ದಾಗ ಒಂದು ದುಬೈಯಿಂದ ಒಂದು ರೀಲ್ ಕ್ಯಾಮ್ರಾ ತರಿಸಿದ್ರು ಅವತ್ತಿನ ನಮ್ಮ ಶಾಲೆ ದಿನಗಳಲ್ಲೇ. ಅವಾಗ ಸುಮ್ಮನೆ ಎಲ್ಲಾದರೂ ಮನೆಯಿಂದ ಹೊರಗಡೆ ಎಲ್ಲ ಪ್ರವಾಸ ಹೋದಾಗ ಅದು ತೆಗಿಯೋದು ಈ ಥರದ್ದಿತ್ತು. ಅವಾಗ ರೀಲ್ ಆಗಿ ತೆಗಿಬೇಕು, ಜಾಸ್ತಿ ಫೋಟೋ ತೆಗೆದ್ರೆ ಬಯಸ್ಕೊತೀವಿ, ಈ ರೀತಿ ಇತ್ತು. ಆಮೇಲಿನ ದಿವಸಗಳಲ್ಲಿ ಸ್ವಲ್ಪ ನಾನು ಯಾವಾಗ ಪರಿಸರದ ಜೊತೆಯಲ್ಲೇ ಹೆಚ್ಚು ತೊಡಗಿಸ್ಕೊಳ್ಳೋಕ್ಕೆ ಹಳ್ಳಿಗಳಲ್ಲಿ, ಕಾಡುಗಳಲ್ಲಿ ಓಡಾಡೋಕ್ಕೆ ಶುರು ಮಾಡಿದೆ, ಅವಾಗ ನನಗನ್ನಿಸ್ತು ಕೆಲವೊಂದನ್ನು ನಾವು ಸೆರೆ ಹಿಡಿದು ಅದರ ನೆನಪನ್ನು ನಾವು ಇಟ್ಕೋಬೇಕಾಗುತ್ತೆ. ಇವತ್ತು ಎಷ್ಟೋ ಅಳಿವಿನಂಚಿನಲ್ಲಿರುವಂಥ ಪಕ್ಷಿಗಳಿದ್ದಾವೆ, ಅದನ್ನು ನಾವು ತೋರಿಸ್ಬೇಕು. ಈ ಪಕ್ಷಿ ಸಂಕುಲ ತೊಂದರೆನಲ್ಲಿದೆ, ಇದನ್ನು ನಾವು ಉಳಿಸ್ಬೇಕು. ಇದರಿಂದ ಪರಿಸರಕ್ಕೆ ಇಷ್ಟು ಅನುಕೂಲ ಆಗ್ತಾ ಇದೆ, ಇದು ನಾವು ಪರಿಸರಕ್ಕೆ ವಾಪಸ್ ಕೊಡ್ತಾ ಇದೆ ಏನನ್ನು. ಮನುಷ್ಯ ಮಾತ್ರ ಪರಿಸರಕ್ಕೆ ಏನು ಕೊಡೋದಿಲ್ಲ. ಅಕ್ಕಿ ಬೀಜ ಪ್ರಸರಣದಲ್ಲಿ ಕೆಲಸ ಮಾಡ್ತದೆ, ಈ ರೀತಿ ಕೃಷಿಗೆ ಅದರಿಂದ ಅನುಕೂಲ ಆಗ್ತದೆ, ಕೀಟಗಳನ್ನು ತಿನ್ನುತ್ತೆ. ಈ ಥರ ಹಕ್ಕಿ ಸಮಸ್ಯೆಯಲ್ಲಿ ಇರಬೇಕಾದಾಗ ನಾವು ಅದರ ಫೋಟೋನ ತೆಗೆದು ಜನಗಳಿಗೆ ತೋರಿಸಿ, ವಿದ್ಯಾರ್ಥಿಗಳಿಗೆ ತೋರಿಸಿ, ಇಂಥ ಹಕ್ಕಿಗಳನ್ನು ಕೂಡ ನಾವು ಇದ್ವು ಅಥವಾ ಇಂಥವಿದ್ದಾವೆ, ಇವನ್ನ ಉಳಿಸ್ಕೋಬೇಕು ಅಂತ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ಅದರ ಒಂದು ಫೋಟೋಗ್ರಫಿಯನ್ನು, ಅದು ಕೂಡ ಒಂದು ಸಾಮಾಜಿಕ ಕಾರ್ಯಕ್ಕೆ ಜೊತೆಯಲ್ಲೇ ಬರ್ತಾ ಇದೆ, ಅದನ್ನು ಕೂಡ ಆ ರೀತಿ ಶುರು ಮಾಡಿದಂಥದ್ದು. ಇವತ್ತು ಎಷ್ಟೋ ಹಕ್ಕಿ ನೀವು ಹೇಳಿದ ಸಂದರ್ಭದಲ್ಲಿ ನನಗೆ ನೆನಪಾಗೋದು, ಇವತ್ತು ಗುಬ್ಬಚ್ಚಿ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಎಂತ ದುಸ್ಥಿತಿ ಅಂದ್ರೆ ಆಚರಣೆ ದಿವಸನೂ ಒಂದು ಗುಬ್ಬಚ್ಚಿ ನೋಡಕ್ ಆಗ್ತಾ ಇಲ್ಲ ನಾವು.
ಮುಂದೆ ಇನ್ನು ಅಳೆದುಳಿದಿರ್ತಕ್ಕಂಥ ನೋಡಿ ಎಂಥ ದುಸ್ಥಿತಿ ಅಂದರೆ, ನವಿಲು ಬಂದು ನಮ್ಮ ರಾಗಿ ಹುಲ್ಲನ್ನೋ ಅಥವಾ ಭತ್ತದ ಹುಲ್ಲನ್ನೋ ತಿಂತು ಅಂತ ಹೇಳಿ ವಿಷ ಹಾಕ್ತೀವಲ್ಲ, ಎಂಥ ದುರಂತದ ಪರಮಾವಧಿ ಇದು. ಅಂದರೆ ಅವು ಕೂಡ ಬದುಕಬೇಕು, ಮತ್ತು ಎಲ್ಲೂ ಹೋಗ್ಬೇಕು. ನೀವು ಅವುಗಳ ಜಾಗ ಕಿತ್ಕೊಂಡು, ಆಹಾರ ಕಿತ್ಕೊಂಡು, ನೀರು ಕಿತ್ಕೊಂಡ ಮೇಲೆ ಎಲ್ಲಿಗೆ ಬರಬೇಕು ಅವು? ಇದು ಎಷ್ಟರ ಮಟ್ಟಿಗೆ ಜನರಿಗೆ ಅರ್ಥ ಆಗ್ತಾ ಇದೆಯಾ ಸರ್? ನೀವು ಹೇಳ್ತಾ ಇರುವಂಥ ರೀತಿ, ಬಳಸ್ತಾ ಇರ್ತಕ್ಕಂಥ ಮಾರ್ಗ ಅರ್ಥ ಆಗ್ತಾ ಇದೆಯಾ? ಜನಗಳ ಬಗ್ಗೆ ಪಕ್ಷಿ ಮತ್ತು ಜನರನ್ನ ನಾವು ಸಂಬಂಧ ಕಲ್ಪಿಸಿ ಹೇಳಬೇಕು ಅಂತಂದರೆ, ಜನರಿಗೆ ಮುಗ್ಧತೆ ಇದ್ದರೆ ಒಳ್ಳೆಯದು, ಆದರೆ ಅದು ಮೂರ್ಖತನ ಆಗಬಾರ್ದು. ಈಗೇನಾಗ್ತಾ ಇದೆ, ಈಗ ಮೊನ್ನೆ ಗದಗ ಜಿಲ್ಲೆಯಲ್ಲಿ ಅಲ್ಲಿ ಬಾರ್ ಹೆಡೆಡ್ ಗೀಸ್ ಅಂತ ಹಕ್ಕಿಗಳು ಬರ್ತವೆ, ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತೆ. ಅದು ನಮ್ಮ ಪ್ರಪಂಚದಲ್ಲೇ ಅತಿ ಎತ್ತರದಲ್ಲಿ ಹಾರುವಂಥ ಪಕ್ಷಿ. ಆ ಒಂದು ಸಾಮರ್ಥ್ಯ ಪಕ್ಷಿಗಿದೆ. ಆ ಒಂದು ಪಕ್ಷಿಗಳು ಹಿಮಾಲಯವನ್ನ ದಾಟ್ಕೊಂಡು ಬಂದಿದ್ದಾವೆ. ಬಂದು ಗದಗದಲ್ಲಿ ಮೊನ್ನೆ ಒಂದು 100 ಪಕ್ಷಿಗಳು ಸತ್ತೋಗಿದೆ. ಅಷ್ಟು ಸಾಮರ್ಥ್ಯ ಇರುವಂಥ ಪಕ್ಷಿಗಳು ಇಲ್ಲಿ ಬಂದು ಏನಕ್ಕೆ ಸಾಯಲಿಕ್ಕೆ ಕಾರಣ ಅಂತಂದರೆ, ಸುತ್ತಮುತ್ತ ಬಯಲು ಮಲ ವಿಸರ್ಜನೆ ಮಾಡಿರೋದ್ರಿಂದ ಕೆರೆ ಕಲುಷಿತ ಆಗಿದೆ. ಮತ್ತು ನಮ್ಮ ಕೃಷಿ ಭೂಮಿಯ ಮೇಲೆ ಹರಿಯುವಂಥ ನೀರು, ನಾವೇನು ಕೀಟನಾಶಕಗಳು ಕ್ರಿಮಿನಾಶಕಗಳು ಬರ್ತೀವಿ ಅದು ಕೆರೆಗೆ ಸೇರಿ ಅದು ಪಕ್ಷಿಗಳಿಗೆ ಸೇರಿ ಆ ಪಕ್ಷಿಗಳು ಸಾವನ್ನಪ್ಪಿದೆ ಅಂತ ವರದಿಗಳು ಹೇಳುತ್ತೆ. ಸೊ ಈ ರೀತಿ ನಮ್ಮ ಗೊತ್ತಿಲ್ಲದೆ ನಾವು ಮುಗ್ಧತೆಯಿಂದ ಮಾಡಿದ್ರೆ ಅದ್ರ ಪಕ್ಷಿಗಳಿಗೆ ತೊಂದರೆ ಆಗೋದಿಲ್ಲ. ನಮ್ಮ ಮೂರ್ಖತನದಿಂದ ನಾವು ಇವತ್ತು ಪಕ್ಷಿಗಳನ್ನು ಕೊಲ್ತಾ ಇದ್ದೀವಿ. ಮತ್ತು ಕೆಲವು ಸಂತತಿಯನ್ನು ನಮ್ಮಿಂದ ಕಮ್ಮಿ ಆಗ್ತಿದೆ, ಮತ್ತು ಕೆಲವು ಹಕ್ಕಿಗಳ ಸಂತತಿ ನಮ್ಮಿಂದ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಪಾರಿವಾಳ ಅನ್ಕೋಬಹುದು. ಬೆಂಗಳೂರು ನಗರದಲ್ಲಿ ಅದು ಯಾವುದೇ ಪ್ರಾಣಿ ಪಕ್ಷಿ ಆಗಿರ್ಬೋದು, ಅದರದ್ದೇ ಒಂದು ಸರಪಳಿಯಲ್ಲಿ ಅದರದೇ ಆದಂಥ ಒಂದು ವ್ಯವಸ್ಥೆ ಇರ್ತದೆ. ಅದು ಅದರ ಸಂಖ್ಯೆ ಅದಕ್ಕಿಂತ ಜಾಸ್ತಿನೂ ಕಮ್ಮಿನೂ ಆಗ್ದಂಗೆ ಅದೇ ಒಂದು ಇದರಲ್ಲಿ ಹೋದ್ರೆ ಎಲ್ಲ ಸಮತೋಲನದಲ್ಲಿರ್ತದೆ. ಇವತ್ತು ಬೇರೆ ಪಕ್ಷಿಗಳು ಕಮ್ಮಿ ಆಗೋದು, ಇಲ್ಲ ಪಾರಿವಾಳ ಜಾಸ್ತಿ ಆಗೋದು, ಈ ರೀತಿ ಆಗ್ತಾ ಇದೆ. ಹಂಗೆ ನಮ್ಮ ಜನಸಂಖ್ಯೆನೂ ಇದಕ್ಕೇನೋ ರಿಲೇಟ್ ಮಾಡ್ಕೊಂಡು ನೋಡ್ಬೋದು. ನಿಜ ನೋಡಿ, ಯಾವುದೋ ಸಾವಿರಾರು ಕಿಲೋಮೀಟರಿಂದ ಆಸ್ಟ್ರಿಯಾದಿಂದ ಒಂದು ಪಕ್ಷಿ ಒಂದು ಹೆಸರುಘಟ್ಟದಲ್ಲಿ ಸಂತಾನ ಮಾಡುತ್ತೆ, ಅದಕ್ಕೋಸ್ಕರ ಇಲ್ಲಿಗೆ ಬರುತ್ತೆ ಅಂತ ಕೇಳಿದಾಗ ನಮಗೆ ಮೈ ಜುಮ್ ಅನ್ನತ್ತೆ. ಎಂಥ ಅದೊಂದು ಅದ್ಭುತವಾದಂಥ ಪ್ರಕ್ರಿಯೆ ನಮ್ಮಲ್ಲಿರುವಂಥದ್ದು, ಅಂದರೆ ಜೀವನ ಪ್ರಕ್ರಿಯೆ. ಅದನ್ನು ಹಾಳು ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ. ಎಸ್ ಸರ್, ನನಗೆ ಒಂದು ಕುತೂಹಲ ಪ್ರಶ್ನೆ ಕೇಳಲೇಬೇಕು ಅಂತ ಅಂದರೆ, ಇವತ್ತು ಮನುಷ್ಯ ಎಲ್ಲವೂ ಬೇಕು, ಬೇಡ ಅಂತ ಯಾವುದೂ ಹೇಳಲ್ಲ. ನನಗೆ ಬೇಡ ಅಂದರೆ ಅಟ್ಲೀಸ್ಟು ನಮ್ಮ ತಲೆಮಾರಿಗಾದರೂ ಬೇಕು ಇರಲಿ ಅಂತ ಇಟ್ಕೊಳ್ಳುವಂಥದ್ದು. ಅದೆಲ್ಲ ಓದ್ತಾ ಇದ್ದೆ ನಾನು. ಮನೇಲಿ 10 ರೀತಿಯ ಸಾಮಾನುಗಳು ಇರ್ತವೆ, ಆದರೆ ಬಳಸೋದು 2-3. ಈ ಒಂದು ಸ್ವಾರ್ಥದ ಕಡೆ ಹೊರಗ್ತಾ ಇರುವಂಥ ಇವತ್ತಿನ ದಿನಮಾನಗಳಲ್ಲಿ ನಿಮ್ಮಂಥ ಯುವಜನ ಸಮಾಜನ ಆತ್ಕೋಬೇಕು, ಸಮಾಜದ ಜೊತೆ ಇರಬೇಕು ಅನ್ನುವಂಥ ಒಂದು ಸಂಕಲ್ಪ ನಿಜವಾಗ್ಲೂ ಎಷ್ಟು ಇವತ್ತು ಅಗತ್ಯ ಇದೆ ಸರ್? ಸರ್, ಇವತ್ತಿನ ದಿವಸ ಅದರ ಅವಶ್ಯಕತೆ ಬಹಳ ಇದೆ. ಇವತ್ತು ನಾವು ಎಲ್ಲದನ್ನೂ ಬೇಕು ಅಂತ ನಾವು ಅಂತೀವಿ, ಜೊತೆಗೆ ನಮ್ಮ ಮಾರುಕಟ್ಟೆ ವ್ಯವಸ್ಥೆನೂ ತಗೋ ಅಂತ ಅದನ್ನೇ ಕಲಿಸ್ಕೊಡ್ತಾ ಇದೆ. ಇವತ್ತಿನ ದಿವಸ ನಾವು ಮೊದಲು ಮಾಡಬೇಕಾಗಿರೋಂಥ ಒಂದು ಕೆಲಸ, ಅದು ಯುವ ಜನತೆ ಆಗಿರ್ಬೋದು, ಪ್ರತಿಯೊಬ್ಬರು ಆಗಿರ್ಬೋದು, ಬಿಡೋ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು, ತ್ಯಜಿಸುವ ಕೆಲಸ ಮಾಡಬೇಕು. ಯಾಕೆ ಇವತ್ತಿನ ದಿವಸ ಅದನ್ನೇ ನಾನು ಸಾಧನೆ ಅಂತ ಕರಿತೀನಿ. ಉದಾಹರಣೆಗೆ ಮೊಬೈಲ್ ಬಳಕೆ ಆದಷ್ಟು ಕಮ್ಮಿ ಮಾಡಿ, ಪ್ಲಾಸ್ಟಿಕ್ ಬಳಕೆ ಬಿಡಿ ಕಮ್ಮಿ ಮಾಡಿ, ಯಂತ್ರಗಳ ಬಳಕೆ ಆದಷ್ಟು ಕಮ್ಮಿ ಮಾಡಿ. ಈ ರೀತಿ ಬಿಡೋದನ್ನು ನಾವು ಕಲಿತಾ ಹೋಗ್ಬೇಕು. ನಗರ ಬಿಡಿ, ಹಳ್ಳಿ ಜೊತೆ ಒಂದು ಸಂಪರ್ಕ ಇಟ್ಕೊಳ್ಳಿ. ಆ ಥರ ಬಿಡೋದನ್ನು ನಾವು ಕಲಿತಾ ಹೋದರೆ ಅದೇ ನಾನು ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಬಿಡುವ ಸಾಹಸಕ್ಕೆ ಅಥವಾ ಬಿಡುವ ನಿರ್ಧಾರಕ್ಕೆ ನಮ್ಮ ಕುಟುಂಬಗಳು ಕೂಡ ಸ್ಪಂದಿಸಬೇಕಲ್ಲ ಸರ್? ಹೇಗೆ? ಹೌದು, ಬರಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ತಿಳಿಸಿ ಕೂಡ ಹೇಳ್ಬೇಕಾಗುತ್ತೆ. ಈಗ ಉದಾಹರಣೆಗೆ ನಾವು ಬರೆಯುವಂಥ ಒಂದು ಪೇಜ್ ಆಗಿರ್ಬೋದು, ಅದರ ಹಿಂದೆ ಒಂದು 10 ಲೀಟರ್ ನೀರು ಖರ್ಚಾಗಿರುತ್ತೆ. ನಾವು ಹಾಕುವಂಥ ಒಂದು ಬಟ್ಟೆ, ಒಂದು ಜೊತೆ ಬಟ್ಟೆ ನಾವು ಹಾಕಿದ್ವಿ ಅಂದರೆ ಅದರಿಂದ 10,000 ಲೀಟರಿನ ಒಂದು ಶ್ರಮ ಆ ಒಂದು ಜೊತೆ ಬಟ್ಟೆಯಿಂದ ಇದೆ. ಒಂದು ಮರ ಕೂಡ ಹೋಗುತ್ತೆ. ಹೌದು, ಒಂದು ಮರ ಕೂಡ ಹೋಗುತ್ತೆ. ಮತ್ತು ನಮ್ಮ ಪಾತ್ರೆಗಳು, ನಮ್ಮ ಏನು ಚಿನ್ನ ಬೆಳ್ಳಿ ವಜ್ರ ಅಂತೀವಿ, ಅದರಿಂದ ದೊಡ್ಡ ದೊಡ್ಡ ಗಣಿಗಾರಿಕೆನೇ ಆಗುತ್ತೆ. ಅಲ್ಲಿ ಎಷ್ಟೋ ಜನ ಗಣಿಗಳಲ್ಲಿ ಕೆಲಸ ಮಾಡ್ತಾರೆ, ಕಷ್ಟ ಬೀಳ್ತಾರೆ, ಈ ರೀತಿ ಆಗ್ತಾ ಹೋಗುತ್ತೆ. ಅದ್ರ ಹಿಂದೆ ಇರೋವಂಥ ಕರಾಳತೆಯನ್ನು ಈ ನಾವೇನು ವಸ್ತುಗಳು ಇದ್ದಾವೆ ನಾವು ಕೊಳ್ಳುಬಾಕರಾಗ್ತಾ ಇದ್ದೀವಿ. ಹಾಗಂತಲೇ ಕರಿಬೋದು. ಇವತ್ತಿನ ದಿವಸ ಕೋಪ ಬಂದು ಹೆಚ್ಚು ಕೊಂಡ್ಕೊಳ್ಳೋ ಒಂದು ಪರಿಸ್ಥಿತಿ ಇರೋದ್ರಿಂದ ಈ ಕೊಳ್ಳು ಬಾಕತನ ಏನು ಹೆಚ್ಚಿಗೆ ಆಗ್ತಾ ಇದೆ, ಇದರಿಂದ ಒಂದು ಕಡೆ ನೀರು ಕಡಿಮೆ ಆಗ್ತಾ ಇದೆ, ಕಾಡುಗಳು ಹೋಗ್ತಾ ಇದೆ, ವಾತಾವರಣದಲ್ಲಿ ಇಂಗಾಲ ಮೀಥೇನ್ ಹೆಚ್ಚೆಚ್ಚು ಉತ್ಪತ್ತಿ ಆಗ್ತಾ ಇದೆ. ಅದು ಮತ್ತೆ ವಾಪಸ್ ನಮಗೆ ಬರುತ್ತೆ.
ಹೌದು, ಯಾವುದೋ ರೂಪದಲ್ಲಿ ಬಂದೇ ಬರುತ್ತೆ. ಬರುತ್ತೆ. ಅಂದ್ರೆ ಇದನ್ನ ತಿಳಿಸ್ಕೊಡ್ಬೇಕು ಅಂತ ನೀವು ಹೇಳ್ತೀರಿ. ಹೌದು ಹೌದು. ಕುಟುಂಬದ ಸದಸ್ಯರಿಗೂ ಕೂಡ ಅದನ್ನು ತಿಳಿಸ್ಕೊಟ್ಟಾಗ ನಾನು ಏನು ಕೇಳಬೇಕು, ಎಷ್ಟು ಕೇಳಬೇಕು, ಹೌದು, ಅವಶ್ಯಕತೆ ಇರೋಷ್ಟು ಮಾಡ್ಬೇಕು. ಎಲ್ಲದನ್ನು ನಾವು ಬಿಟ್ಟು ಬದುಕಕ್ಕಾಗೋದಿಲ್ಲ. ಎಸ್, ಅವಶ್ಯಕತೆ ಇರೋಷ್ಟನ್ನು ಮಾತ್ರ ನಾವು ಅಪ್ಕೋಬೇಕು. ಎಸ್ ವೀಕ್ಷಕರೇ, ಅವಶ್ಯಕತೆ ಇರುವಷ್ಟು ಮಿತಿಯಲ್ಲಿ ಮಾತ್ರ ನಾವು ಬದುಕನ್ನು ಮಾಡೋಣ. ಆ ಬದುಕು ಇನ್ನೊಬ್ಬರಿಗೆ ಅಥವಾ ಇನ್ನೊಂದು ಜೀವಿಗೆ ಆಘಾತವನ್ನು ತರಬಾರದು ಅಂತ ಒಂದು ಒಳ್ಳೆ ಸಂದೇಶಾತ್ಮಕವಾದಂಥ ಮಾತಿನೊಂದಿಗೆ ಲೋಹಿತ್ ಅವರ ಜೊತೆಗಿನ ಸಾಧನೆ ಹಾದಿಯಲ್ಲಿ ಚರ್ಚೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಕಾರ್ಯಕ್ರಮಕ್ಕೆ ಬಂದಂಥ ಲೋಹಿತ್ ಅವರೇ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.